ಹೆಸರಿಗೆ ತಕ್ಕನಂಗೆನೆ ಸಂಜೀವಿನಿ ಆಗಿದೆ. ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ. ನಮ್ಮ ಮನೆಯಲ್ಲಿ ಬರೀ ಯಾವ ಮೂಲೆ ನೋಡೋರು ಸ್ಕೆಚ್ ಪೆನ್, ವೆಯ್ಟ್ಲೆಸ್, ಪ್ಯಾಕೆಟ್ ಅಲ್ಲೇ ಇಟ್ಕೊಂಡು ಹೋಗೋ ತರಾನೇ ಇದೆ. ಪ್ಯಾಕಿಂಗ್ ಅಂತ ಬಂದಾಗ ಬ್ಲೀಡ್ ಆಯ್ತು. ಸೆಕೆಂಡ್ ಎಲ್ಲ ಬ್ಲೀಡ್ ನ ನಿಲ್ಸೋದಕ್ಕೆ ಕಲರ್ ಅನ್ನ ಯಾವ ತರ ಯೂಸ್ ಮಾಡ್ಬೋದು ಅಂತ ಅನ್ನೋದನ್ನ ಇದ್ ಮಾಡಿದ್ರು. ಕಲ್ ನೋಡ್ಕೊಂಡು ನಾವು ಅದನ್ನ ಅಪ್ಲೈ ಮಾಡ್ತಾ ಬರ್ಬೋದು. ಎಲ್ರಿಗೂ ನಮಸ್ತೆ, ನಿಮ್ಮ ಆಯುಷ ಮಂಡಲಂಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡ್ರಗ್ಲೆಸ್ ಕಿಂಗ್ಡಮ್ ಪಾಕೆಟ್ ಸಂಜೀವನಿ ಪುಸ್ತಕ ಬಿಡುಗಡೆ ಆಗಿದೆ. ತುಂಬ ಜನ ಅದನ್ನು ಬರಮಾಡಿಕೊಂಡು ದೇವರ ಕೋಣೆನಲ್ಲಿಟ್ಟು ಪೂಜೆ ಮಾಡಿ ಆರೋಗ್ಯದ ಭಗವದ್ಗೀತೆ ಅಂತ ನಿಮ್ಮ ಮನೆಯಲ್ಲಿ ಪೂಜಿಸಿಕೊಂಡು ಅದರಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮತ್ತು ಅಕ್ಕಪಕ್ಕದವರ ಎಲ್ಲರ ಅನಾರೋಗ್ಯನ ನೀವು ಗುಣ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಾ. ಇದರ ಬಗ್ಗೆ ಒಂದು ನಮ್ಮ 5 ವರ್ಷದಿಂದ ನಮ್ಮನ್ನು ಫಾಲೋ ಮಾಡ್ತಾ ಆಯುಷ ಮಂಡಲಂ ಯಾವ್ಯಾವೆಲ್ಲ ಕೋರ್ಸ್ ಮಾಡ್ತಾ ಇದೆ ಅದನ್ನು ಅಟೆಂಡ್ ಮಾಡ್ತಾ ಅದನ್ನು ಕಲಿತಾ ತಮ್ಮ ಜೀವನನ ಹೇಗೆ ಬದಲಾಯಿಸ್ಕೊಂಡಿದ್ದಾರೆ ಅಂತ ನಮ್ಮ ಫಾಲೋವರ್ ಮಿಸಸ್ ಭವಾನಿ ಅವರ ಒಂದು ಅಭಿಪ್ರಾಯನ ತಿಳ್ಕೊಳ್ಳೋಣ. ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ಪುಸ್ತಕಕ್ಕೆ ಒಂದು ಪ್ಯಾಕಿಂಗಿಗೆ ಸಹಾಯ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ವಿ. ನಮ್ಮ ಫಾಲೋವರ್ಸಲ್ಲಿ ಯಾರ್ಯಾರು ಬೆಂಗಳೂರಿಗೆ ಬರಲಿಕ್ಕಾಗತ್ತೆ ಬನ್ನಿ ದಯವಿಟ್ಟು ಅಂತ. ನೋಡಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಅವರ ಒಂದು ಸಪೋರ್ಟ್ನ ನಮಗೆ ಕೊಡ್ತಿದ್ದಾರೆ. ಹೇಳಿ ಮೇಡಮ್, ನೀವು 5 ವರ್ಷದಿಂದ ನಮ್ಮನ್ನ ಫಾಲೋ ಮಾಡ್ತಾ ಇದ್ದೀರಾ. 5 ವರ್ಷಕ್ಕೆ ಮುಂಚೆ ಜೀವನ ಹೇಗಿತ್ತು, ಈಗ ಹೇಗೆ ಇದೆ ಜೀವನ? ನಮಸ್ತೆ. ನಮಸ್ತೆ ಮ್ಯಾಮ್. ನಮ್ಮ ಮನೆಯಲ್ಲಿ ಬರೀ ಯಾವ ಮೂಲೆ ನೋಡೋರು ಸ್ಕೆಚ್ ಪೆನ್ನು, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಸ್ಕೆಚ್ ಪೆನ್ನು, ಬುಕ್ಕು. ಇವಾಗ ಪ್ಯಾಕೆಟ್ ಸಂಜೀವಿನಿ ಇರೋದ್ರಿಂದ ಬುಕ್ಕು ಇವಾಗ ಎಲ್ಲಿ ಹೋದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ತಗೊಂಡು ಹೋಗ್ಬೋದು. ಅಷ್ಟು ಸುಲಭವಾಗಿದೆ. ಮೊದಲಿಂದು ಇದು ತುಂಬಾ ವೆಯ್ಟ್ ಇತ್ತು. ಫಸ್ಟ್ ಬುಕ್ ವೆಯ್ಟ್ ಇತ್ತು, ಬಟ್ ಇದು ವೆಯ್ಟ್ಲೆಸ್, ಪ್ಯಾಕೆಟ್ ಅಲ್ಲೇ ಇಟ್ಕೊಂಡು ಹೋಗೋ ತರಾನೇ ಇದೆ. ಹೆಸರಿಗೆ ತಕ್ಕನಂಗೆನೆ ಸಂಜೀವಿನಿ ಆಗಿದೆ. ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ ಮ್ಯಾಮ್. ಇವಾಗ ಜಸ್ಟ್ ಪ್ಯಾಕಿಂಗ್ ಅಂತ ಬಂದಾಗ ಬ್ಲೀಡ್ ಆಯ್ತು ಮ್ಯಾಮ್. 1 ಸೆಕೆಂಡ್ ಎಲ್ಲ ಬ್ಲೀಡ್ ನ ನಿಲ್ಸೋದಕ್ಕೆ ಕಲರ್ ಅನ್ನ ಯಾವ ತರ ಯೂಸ್ ಮಾಡ್ಬೋದು ಅಂತ ಅನ್ನೋದನ್ನ ಇದ್ ಮಾಡಿದ್ರು. 1 ಸೆಕೆಂಡ್ ಅಲ್ಲಿ ನಮ್ಗೆ ಸುಮ್ನೆ ಏನೋ ಗಾಬರಿ ಆಗ್ಬಿಡ್ತೀವಿ. ಅದೆಲ್ಲ ಏನು ಆಗ್ದೇನೇನೆ ಕ್ಲೀನ್ ಆಗಿ ನಮ್ಮಲ್ಲೇ ಇದೆ. ಅದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಅಷ್ಟೇನೇನೆ. ಇವತ್ತಿನ ಮಕ್ಳು ಬರೀ ರೀಲ್ಸು ಇನ್ನೊಂದು ಅಂತ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಕೂರೋ ಬದಲು ಈ ತರದ್ರಲ್ಲಿ ಯಾವ್ದಾರ ಅವ್ರು ಇದ್ ಮಾಡ್ಕೊಂಡ್ರೆ ಅವ್ರ ಭವಿಷ್ಯನೂ ಚೆನ್ನಾಗಿರತ್ತೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳಿಗೆಲ್ಲ ನೀವು ಇದೇ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ? ಹೌದು ಮ್ಯಾಮ್. ಯಾರಿಗೂ ಔಷಧಿ ಇಲ್ಲ ನಾನ್ ತಗೊಂಡೆ ಆಗ್ಲೇ 5 ಇಯರ್ಸ್ ಆಗೋಯ್ತು. ಬಿಟ್ಟೆ 5 ಇಯರ್ಸ್ ಆಗೋಯ್ತು. ಯಾವತ್ತಾದ್ರೂ ತುಂಬಾ ನೋವು ಅಂದಾಗ ಮಾತ್ರ ತಗೊಳ್ತೀನಿ ಹೊರತು ಅದಕ್ಕೂ ಇದಾಗಿ ನಾನು ಜಾಸ್ತಿ. ಆರೋಗ್ಯ ಹೇಗಿದೆ ನಿಮ್ದು 5 ವರ್ಷದಿಂದ? ಚೆನ್ನಾಗಿದೆ ಮ್ಯಾಮ್. ನೋಡ್ಲಿಕ್ಕೆ ದಪ್ಪ ಇರ್ಬೋದು ಅಷ್ಟೇ ಹೊರತು ಆರೋಗ್ಯದಲ್ಲಿ ಯಾವುದೇ ರೀತಿ ಇದಿಲ್ಲ. ಆರೋಗ್ಯ ಅನ್ನೋದು ಆಯುಷ್ ಮಂಡಲಂ ಆಯುಷ್ ಜೊತೆ ಬಂದ್ಬಿಡಿದೆ ನಂಗಿದೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಇದನ್ನ ಒಪ್ಕೋತಾರ? ಅವರೇ ಕೊಡಿಸ್ತಿದ್ದಾರೆ ಮ್ಯಾಮ್. 3 ಬುಕ್ ಯಜಮಾನ್ರೆ ಕೊಡಿಸಿದ್ದಾರೆ. ಹೌದಾ? 3 ಬುಕ್ ನಿಮ್ಗೆನಾ ಅಥವಾ ಯಾರಿಗಾದ್ರೂ? ಇಲ್ಲ ಮ್ಯಾಮ್, ಗಿಫ್ಟ್ ಪರ್ಪಸ್ಗೋಸ್ಕರನೇ ತಗೊಂಡ್ವಿ. ಹಂಗಾಗಿ 3 ಬುಕ್ ನ ಅವರೇ ಇದು ಮಾಡಿದ್ದಾರೆ. ಕೋರ್ಸ್ಗಳೆಲ್ಲ ಮಾಡಿದ್ದೀರಾ ನೀವು? ಎಲ್ಲಾನು ಈಸಿ ಆರಾಮ ಅನ್ಸುತ್ತಾ ನಿಮ್ಗೆ? ಆನ್ಲೈನ್ ಅಲ್ಲಿ ಎಲ್ಲ ಕೋರ್ಸ್ಗಳು ನಡೀತಾ ಇರತ್ತಲ್ಲ. ದಯಾನಂದ್ ಸರ್ ಹುಡ್ಕೊಂಡು ತಗೊಂಡ್ಬರೋದು ಒಂದು ಮರಕ್ಕಿನ್ನ ಮರ ದೊಡ್ಡದು ಅಂತ ಅನ್ನೋಂಗೆ ಪ್ರತಿಯೊಬ್ರುನು ಒಂದೊಂದು ಟ್ಯಾಲೆಂಟ್ ಅವರಲ್ಲಿ ಇರೋದನ್ನ ಮಿಥುನ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅಳವಡಿಸ್ಕೋಬೇಕಷ್ಟೇನೆ. ಅದಕ್ಕೆ ಮುಂಚೆ ಈ ತರ ಒಂದು ಥೆರಪಿಗಳಿತ್ತು ಅಂತ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಮ್ಯಾಮ್, ದಯಾನಂದ್ ಸರ್ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟ ಮೇಲೆನೆ ನಮ್ಗೆ ಅದು ಗೊತ್ತಾಗಿದ್ದು. ಅಲ್ಲಿವರೆಗೂ ನಾವು ಹಿಂಗ್ ಮಾಡ್ಬೇಕು ಅಂತ ಅನ್ನೋದು ಏನು ನಮ್ಗೆ ಗೊತ್ತಿರ್ಲಿಲ್ಲ. ಇದ್ರ ಬಗ್ಗೆ ಐಡಿಯಾ ಕೂಡ ಇರ್ಲಿಲ್ಲ. ಒಂದ್ ಕಲರ್ ಇಂದ ಹಿಂಗೆಲ್ಲ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಒಂದ್ ಮನೇಲಿರೋ ಸೀಡ್ಸ್ ಉಪಯೋಗಿಸ್ಕೊಂಡು ಇದ್ ಮಾಡ್ಬೋದು ಅಂತ. ಬರೀ ಮೆಡಿಸಿನ್ ತಗೊಳ್ತಾ ಹೋಗೋದ್ರಕ್ಕಿನ್ನ ಈ ತರದನ್ನ ಜನರು ಇದ್ ಮಾಡ್ಬೇಕು. ನಾವ್ ಯಾರಿಗಾರ ಹೇಳಿದಾಗ ಅವ್ರು ಕ್ಲೀನ್ ಆಗಿ ನಮ್ಮನ್ನ ಇದ್ ಮಾಡಿದ್ರೆ ನಾವು ಅವ್ರಿಗೆ ಹೇಳಕ್ ಇದಾಗತ್ತೆ. ಕೆಲವರು ಹೌದಾ ನಮ್ಗೆ ಹಚ್ಚಿ ಅಂತಾರೆ, ಕೆಲವರು ಮುಖ ಒಂಥರ ತಿರ್ಗಿಸ್ಕೊತಾರೆ. ಹಂಗಾಗಿ ಅವರೇ ಬರ್ತಾರೆ ಒಂದಿನ ಅಂತ ನಾವು ಕಾಯ್ತಾ ಕೂರ್ತೀವಿ. ಅದಿರ್ಲಿ, ಈಗ ಯಾರಾದ್ರೂ ಈ ಪುಸ್ತಕನ ಆರ್ಡರ್ ಮಾಡ್ಕೊಂಡ್ಮೇಲೆ ಈ ಪುಸ್ತಕನ ನೋಡ್ಕೊಂಡು ಅವರು ಈ ಟ್ರೀಟ್ಮೆಂಟ್ಗಳನ್ನ ಅವರೇ ಮಾಡ್ಕೋಬೋದಾ? ನಿಮ್ಗೇನು ಅನ್ಸುತ್ತೆ? ಒಂದು ಸಾಮಾನ್ಯ ಪ್ರಜೆಯಾಗಿ, ಒಂದು ಗೃಹಿಣಿಯಾಗಿ ನಿಮ್ಗೇನು ಅನ್ಸುತ್ತೆ? ಬೇರೆಯವರೆಲ್ಲರೂ ಈ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಈಸಿ? ಹೌದು ಮ್ಯಾಮ್. ಇವಾಗ ಅವರೇ ಕೇಳ್ತಾ ಇದ್ದಾರೆ, ಈ ಬುಕ್ ನಾವು ತಗೋಬೇಕು, ನಮಗೂ ಲಿಂಕ್ ಕಳಿಸಿ ಅಂತ ಅಂದ್ಬಿಟ್ಟು ಕೆಲವು ಜನ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗೂ ಇದು ಬಂದಿದೆ ಮ್ಯಾಮ್. ಇಷ್ಟೊಂದು ಮನುಷ್ಯನ ಕಾಯಿಲೆ ಇದೆಯಾ, ಇಷ್ಟೆಲ್ಲ ಕಾಯಿಲೆಗೆ ಇಷ್ಟು ಸುಲಭವಾಗಿ ನಾವು ಇದ್ರಲ್ಲಿ ಕಲರಲ್ಲಿ ಆಗಿರ್ಬೋದು, ಅರಿಕ್ಯುಲರ್ ಅಲ್ಲಿ ಆಗಿರ್ಬೋದು, ಅದನ್ನ ಅಷ್ಟು ಸುಲಭವಾಗಿ ಕೊಡ್ಬೋದಾ ಅಂತ ಅನ್ನೋ ತರ ಇದೆ. ನಿಮ್ಗೆ ಯಾವ ಟ್ರೀಟ್ಮೆಂಟ್ ಇಷ್ಟ? ಸೀಡ್ಸಾ, ಕಲರಾ, ಆರಿಕ್ಯುಲರಾ?
ಮೇಡಮ್ ನಾನು ಕಲರೇ ಜಾಸ್ತಿ ಇದು ಮಾಡ್ತೀನಿ, ಈಸಿ ಆಗ್ತದೆ. ಈಸಿಯಾಗಿ ಕಲರ್ನ ಪ್ರೋಟೋಕಾಲ್ ನೋಡ್ಕೊಂಡು ನಾವು ಅದನ್ನ ಅಪ್ಲೈ ಮಾಡ್ತಾ ಬರ್ಬೋದು. ಹಂಗಾಗಿ ಕಲರ್ ಈಸಿ ಆಗಿದೆ. ಮಕ್ಳು ಒಂದು ಇಷ್ಟು ಪೇಜ್ ನಂಬರ್ ತೆಗಿತಾರೆ, ಇಂಡೆಕ್ಸ್ ಪೇಜ್ ನೋಡ್ತಾರೆ, ತೆಗೆದು ಅಲ್ಲೇ ಹಾಕೊಂಡು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಈಗ ಸುಮಾರು ಜನ ಕೇಳ್ತಿದ್ದಾರೆ ನಮಗೆ ಕನ್ನಡದಲ್ಲೇ ಬೇಕು, ಕನ್ನಡದಲ್ಲಿ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ ಇದು ಕನ್ನಡದಲ್ಲಿ ಬರಬೇಕು ಅಂತ? ಇಲ್ಲ, ಆ ಥರ ಏನು ಕಾಣಿಸ್ತಾ ಇಲ್ಲ ಮ್ಯಾಮ್. ಯಾಕಂದ್ರೆ ಗೊತ್ತಾಗುತ್ತಲ್ವಾ, ಸೀಡ್ಸ್ ಅಲ್ಲಿ ಮೆಂತ್ಯ, ಮೇಥಿ ಅದೆಲ್ಲ ಕೆಲವೊಂದು ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಇರುವಂತ ಆಡು ಭಾಷೆಗಳು. ಇವಾಗ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಿಂದ ಅವರೇ ಹೇಳ್ತಾರೆ ಇದು ಈ ಸೀಡ್ಸು ಅಂತ. ಗೊತ್ತಿಲ್ದಿರೋ ಪೇರೆಂಟ್ಸ್ಗೆ ಮಕ್ಕಳೇ ಗೈಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಪೀಳಿಗೆಗೆ ಮಾತ್ರ ಅಲ್ಲ, ಈಗ ನಮಗೆ ನಿಮಗೆ ಇದ್ರ ಬಗ್ಗೆ ಅರಿವು ಮೂಡಿತು. ಈಗ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಈಗ ನಮ್ಮ ಮಕ್ಕಳೆಲ್ಲರೂ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ದವರ ಕನ್ನಡ ಮೀಡಿಯಂನಲ್ಲಿ ಓದ್ತಿರೋರು? ಹೌದು, ಇದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಓದ್ತಿರೋರು ಇದಾರ? ಎಷ್ಟು ಪರ್ಸೆಂಟ್ ಇರ್ಬೋದು ನೀವು? 100% ಅಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಕನ್ನಡ ಮೀಡಿಯಂನಲ್ಲಿ ಓದ್ತಿರೋ? ತುಂಬಾ ಕಡಿಮೆ ಮ್ಯಾಮ್, ತುಂಬಾ ಕಡಿಮೆ. ತುಂಬಾ ಜನ ಎಲ್ಲ ಇಂಗ್ಲಿಷ್ನಲ್ಲೇ ಓದ್ತಿರೋದು ಮಕ್ಕಳು. ಸೊ ಹಾಗಾಗಿ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸಿ ಅವರಿಗೆ ಕನ್ನಡ ಬುಕ್ ಕೊಟ್ರೆ ಹೆಂಗಿರ್ತದೆ? ಅವ್ರು ಓದ್ತಾರಾ? ಓದೋದಿಲ್ಲ. ರೆಫರ್ ಮಾಡ್ತಾರಾ? ರೆಫರ್ ಮಾಡೋದಿಲ್ಲ. ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿರೋವಾಗ ಈ ಪುಸ್ತಕನ ನಾವು ಕೊಡ್ತಾ ಇರೋದು ಇನ್ನಷ್ಟು ಪೀಳಿಗೆ, ಅವರು 3 ಪೀಳಿಗೆ 4 ಪೀಳಿಗೆ ಅವರೆಲ್ರಿಗೂ ಉಪಯೋಗ ಆಗಲಿ ಅಂತ ಒಂದು ಉದ್ದೇಶದಿಂದಾಗಿ ಇಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಈ ಪುಸ್ತಕನ ಕೊಡ್ತಾ ಇರೋದು. ನಮ್ಮ ಮಕ್ಕಳಿಗೆ ಕನ್ನಡನೇ ಓದೋಕ್ಕೆ ಬರೋದಿಲ್ಲ. ಅವರು ಓಕೆ, ಕನ್ನಡ ಭಾಷೆ ಒಂದಿರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಅಂತ ಒಂದಿರುತ್ತೆ, ಒಂದು ಸಬ್ಜೆಕ್ಟು. ಅದು ಬಿಟ್ಟು ಕೆಲವೊಂದು ಈ ಅಕ್ಷರಗಳು, ಕೆಲವೊಂದು ಪದಗಳು ಅವರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೋಸ್ಕರ ಈ ಪುಸ್ತಕನ ನಾವು ಬಿಡುಗಡೆ ಮಾಡಿರೋದು. ಹೆಂಗೆ ಅಂದರೆ ಇಲ್ಲಿ ಕಾಯಿಲೆಗಳು ಹೇಗಂದರೆ, ಇಲ್ಲಿ ನೋಡಿ ಕಾಯಿಲೆಗಳ ಹೆಸರು ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಹಾಗಾಗಿ ಈ ಕಾಯಿಲೆ ಎಷ್ಟನೇ ಪೇಜಲ್ಲಿದೆ? 517 ಪೇಜ್ನಲ್ಲಿದೆ. ಆ 517ನೇ ಪೇಜ್ಗೆ ಹೋಗ್ಬಿಟ್ಟು ಆ ಕಾಯಿಲೆಗೆ ಆಕ್ಯುಪ್ರೆಷರು ಹೆಂಗೆ ಮಾಡೋದು ಅದನ್ನು 2 hours ಆಫ್ಟರ್ ಈಟಿಂಗ್. ಸೊ ಇದೆಲ್ಲ ಬೇಸಿಕ್ ಇಂಗ್ಲೀಷ್ನಲ್ಲಿ ಇರೋದ್ರಿಂದಾಗಿ ಈಸಿಯಾಗಿ ಅರ್ಥ ಆಗ್ತದೆ. ಕಲರ್ನ ಹೆಂಗೆ ಹಚ್ಚೋದು, ಎಲ್ಲಿ ಹಚ್ಚೋದು, ಮಕ್ಕಳಿಗಂತೂ ತುಂಬ ಸುಲಭವಾಗಿ ಇದು ಅರ್ಥ ಆಗ್ತದೆ. ಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲರೂ ಇದನ್ನು ಬಳಸೋ ರೀತಿಯಲ್ಲಿ 2 ಭಾಷೆನಲ್ಲಿ ಇದನ್ನು ನಾವು ಕೊಟ್ಟಿರೋದ್ರಿಂದಾಗಿ ಇದನ್ನು ಈಗ ನಾವು ಬರೀ ಕನ್ನಡದಲ್ಲೇ ಕೊಟ್ಟರೆ ಕರ್ನಾಟಕಕ್ಕೆ ಮಾತ್ರ ಇದು ಸೀಮಿತ ಆಗುತ್ತೆ. ಮತ್ತು ನಮ್ಮ ಒಂದು ಜನ್ರೇಷನ್ಗೆ ಮಾತ್ರ, ನಮ್ಮ ಮುಂಬರುವ ಜನ್ರೇಷನ್ಗೆ ಇದು ಯೂಸ್ ಆಗೋದಿಲ್ಲ. ಅವ್ರು ಕನ್ನಡದಲ್ಲಿದೆ ಅಂತ ಅವ್ರು ಮುಟ್ಟಿ ಸಹ ನೋಡೋದಿಲ್ಲ. ಹಾಗಾಗಿ ಈ 2 ಭಾಷೆನಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ಪೀಳಿಗೆಯವರು, ಮುಂಬರುವ ಪೀಳಿಗೆಯವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ನೀವು ನಮ್ಮ ಕನ್ನಡ ಭಾಷೆ ಗೊತ್ತಿಲ್ಲದೆ ಇರೋವ್ರಿಗೂ ಗಿಫ್ಟ್ ಮಾಡ್ಬೋದು. ಮತ್ತು ನಾವು ಕರ್ನಾಟಕದಿಂದ, ಇದು ನಮ್ಮ ಹೆಮ್ಮೆಯ ಪುಸ್ತಕ, ಕನ್ನಡದವರ ಹೆಮ್ಮೆಯ ಪುಸ್ತಕ, ಕನ್ನಡದಲ್ಲಿ ಇದೆ, ಮೇಯ್ನ್ ಭಾಷೆ ಇದು ಕನ್ನಡದಲ್ಲಿದೆ. ಹಾಗಾಗಿ ಈ ಪುಸ್ತಕ ನಾಳೆ ದಿನ ಕರ್ನಾಟಕದಿಂದ ಹೊರಗೆ ಹೋಗುವಂತಹ ಪುಸ್ತಕ ಇದು. ಹೀಗಿರುವಾಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಕನ್ನಡದ ಪುಸ್ತಕ ಕನ್ನಡದಿಂದ ಹೊರ ರಾಜ್ಯಗಳಿಗೆ ಹೋಗಲಿ, ಹೊರ ದೇಶಕ್ಕೆ ಹೋಗಲಿ, ಬೇರೆ ಭಾಷೆಯಲ್ಲೂ ಸಹ ಇದರ ಪ್ರಚಾರ ಆಗಲಿ, ಬೇರೆ ಭಾಷೆಯ ಜನರಲ್ಲೂ ಮಧ್ಯೆ ಸಹ ಇದು ಹರಿದಾಡಲಿ ಅನ್ನುವ ಉದ್ದೇಶ ನಮ್ಮ ಕನ್ನಡ ಜನತೆ ಆಗಿರಬೇಕು ಅಲ್ವಾ ಮೇಡಮ್? ಹೌದು ಮ್ಯಾಮ್, ಹಾಗಾಗಿ ಸತ್ಯ. ಹಾಗಾಗಿ ಯಾರು ಡಿಸಪಾಯಿಂಟ್ ಆಗಬೇಡಿ. ನಾನು ಕನ್ನಡ ಆರ್ಡರ್ ಮಾಡಿದ್ದೆ, ಇಂಗ್ಲೀಷ್ ಬಂದಿದೆ. ಯಾಕಂದರೆ ಅಚ್ಚ ಕನ್ನಡನೂ ಎಲ್ರಿಗೂ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಈಗ. ಯಾಕಂದರೆ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಇವಾಗ ಎಲ್ಲ ಕಡೆಯೂ ಇಂಗ್ಲೀಷೇ ಇರೋದ್ರಿಂದಾಗಿ ಈ ಪುಸ್ತಕ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಪ್ರಿಂಟ್ ಆಗಿದೆ. ಹಾಗಾಗಿ ಇದನ್ನು ನೀವು ಆರ್ಡರ್ ಮಾಡಬೇಕು ಅಂದರೆ aishamandalam.shop ಹೋಗಿ ಅಲ್ಲಿ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು. ಒಂದೇ ಒಂದು ಪುಸ್ತಕ ನಿಮಗೋಸ್ಕರ ಆರ್ಡರ್ ಮಾಡೋ ಹಾಗಿದ್ರೆ ಮಾಡಿ. ಇಲ್ಲಾಂದರೆ ನೀವು ಗಿಫ್ಟ್ ಕೊಡ್ತೀರಿ ಅಂದರೆ ನೋಡಿ, ತುಂಗ ಅವರು 9 ಪುಸ್ತಕನ ಆರ್ಡರ್ ಮಾಡಿದ್ದಾರೆ, ಇವರು 3 ಪುಸ್ತಕನ ಆರ್ಡರ್ ಮಾಡಿದ್ದಾರೆ ಗಿಫ್ಟ್ ಕೊಡುವ ಉದ್ದೇಶದಿಂದಾಗಿ. ಸೊ ಹಾಗಾಗಿ ನೀವು ಯಾರಿಗಾದರೂ ಮದುವೆಗೆ ಏನಕ್ಕಾದರೂ ಗಿಫ್ಟ್ ಕೊಡ್ತೀನಿ ಅಂದರೆ ನೀವು ಅದನ್ನು ಹೆಚ್ಚಾಗಿ ಪುಸ್ತಕನ ಆರ್ಡರ್ ಮಾಡಿ ಅದನ್ನು ಗಿಫ್ಟ್ ಕೊಡಬಹುದು. ಹಾಗಾಗಿ ಥ್ಯಾಂಕ್ ಯು ಮೇಡಮ್, ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಇದನ್ನು ಸಾಮಾನ್ಯ ಗೃಹಿಣಿಯರಿಗೆ ಎಲ್ರಿಗೂ ಏನಾದರೂ ಹೇಳಬೇಕು ಅಂತ ಬಯಸ್ತೀರಾ? ಮ್ಯಾಮ್, ಎಷ್ಟೆಷ್ಟು ಆಯುಷ್ ಮಂಡಲಮಿಂದ ಕ್ಲಾಸ್ಗಳಂತ ಬರ್ತಾ ಇರುತ್ತೆ. ನೀವು ತೊಗೊಂಡು ಅದನ್ನು ಒಂದ್ಸಲ ಅನುಭವಿಸಿದ್ರೆ ಸಾಕು. ನಾವೇನು ಕೇಳೋದೇ ಬೇಡ, ನೆಕ್ಸ್ಟ್ ಕ್ಲಾಸ್ಗೆ ಅಟೆಂಡ್ ಆಗಿ ನೀವು ಅಂತ ನೀವೇ ಅದ್ರ ಫಾಲೋವರ್ ಆಗಿ ಹೋಗ್ಬಿಟ್ಟಿರ್ತೀರಾ, ಅಟೆಂಡ್ ಆಗ್ತಾನೇ ಇರ್ತೀರಾ. ಬಿಟ್ಕೊಡೋ ಮಾತೇ ಇಲ್ಲ ಇಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.